ಅಯ್ಯೋ ತಾಳೆ ಜವಾಬ್ದಾರಿ ಅಂತ ಬರ್ಬಿಟ್ಟು ಬರೋ ಹೋಯ್ತಾಳೆ. ಪರವಾಗಿಲ್ಲ ಬಿಡು. ಹಾಯ್ ಗೈಸ್, ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಮೈ ವ್ಲಾಗ್. ಹೋಗ್ತಾ ಹೇಳ್ತೀನಿ, ಆಲ್ರೆಡಿ ಲೇಟ್ ಆಗಿದೆ. ಕ್ಯಾಬ್ ಬುಕ್ ಮಾಡಿದ್ವಿ, ಅದ್ರ ಮನೆ ಹತ್ರ ಬರಲಿಲ್ಲ, ಮೇನ್ ರೋಡ್ ಹತ್ರ ಇದಾರಂತೆ. ಸೊ ಇವಾಗ ನಾನು ಅಲ್ಲಿ ಓಡಬೇಕು. ಸೊ ಇರ್ತಾನೆ ಓಡೋಣ. ಓಪನ್ ಆಯ್ತು. ಓಕೆ ಫೈನ್, ಕ್ಲೋಸ್. ಓ ಶಿಟ್. ಬಿಕಾಸ್ ಗೈಸ್, ನಾನು ಯಾವಾಗ ಅಷ್ಟೇ ಯಾವ್ದಾದ್ರು ಫಂಡ್ GRS ಹತ್ರ ಹೋಗ್ಬೇಕಂದ್ರೆ ನಾನು ಲೇಟ್ ಫೆಲ್ ಆಗಿರ್ತೀನಿ. ಇವತ್ತು ಹಂಗೆ ಲೇಟ್ ಅಂದರೆ ಅವ್ರು ನನಗೆ ನಿನ್ನೆ ಹೇಳಿರಲಿಲ್ಲ. ಅವ್ರು ನನಗೆ ನೆನ್ನೆ ಕಾಲ್ ಮಾಡಿದ್ರು ಬೆಳಗ್ಗೆ, ಆದರೆ ನೈಟ್ ಅವ್ರು ನನಗೆ ಕಾಲ್ ಮಾಡಲಿಲ್ಲ. ಸೊ ನಾನು ಅಂದ್ಕೊಂಡೆ ಮುದ್ದೆ ಕ್ಯಾನ್ಸಲ್ ಆಗೋಗಿದೆ, ಅದಕ್ಕೆ ಅವ್ರು ನನಗೆ ಕಾಲ್ ಮಾಡಿ ಇನ್ಫಾರ್ಮ್ ಮಾಡಿಲ್ಲ ಅಂತ. ಆದರೆ ಬೆಳಗ್ಗೆ 11 o'clock ಕಾಲ್ ಮಾಡಿದ್ರು. ನಿಮಗೆ ಗೊತ್ತಾ, ನಾನು ಓಕೆ ಸಿಕ್ಕಿದ್ರೆ ಹತ್ತು ಬಿಡ್ತೀನಿ ಗೈಸ್. ಲಾಸ್ಟ್ ಮೂಮೆಂಟಲ್ಲಿ ಹೇಳಿದ್ರು. ಮತ್ತೆ ಅವರು ನನಗೆ ಬಸ್ಸಲ್ಲಿ ಬನ್ನಿ, ಈ ಥರ ಅಲ್ಲಿಂದ ಆಟೋ ತೊಗೋಬೇಕಂತ ಹೇಳಿದ್ರು. ನಾನು ಅಯ್ಯೋ ಯಾರು ಬಸ್ ಇಲ್ದು, ಬಸ್ ಇರ್ತಿ ಎಲ್ಲ ಹೋಗೋರು ಯಾರು ಅಂದ್ಬಿಟ್ಟು ಕ್ಯಾಬೇ ಬುಕ್ ಮಾಡಬೇಕು. ಬೇಗ ಹೋದ್ರೆ ಸಾಕು. ಬಿಕಾಸ್ ನಾನು ಲೇಟ್ ನನಗೆ ಸ್ವಲ್ಪ ನನಗೆ ಕಾಲ್ ಮಾಡಿದಾಗ ಏನಂದ್ರು ಅಂದ್ರೆ ಎಲ್ಲಿದ್ದೀರಾ ಅಂತ ಕೇಳಿದ್ರು. ನಾನು ಮನೇಲಿದ್ದೀನಿ ಅಂತ ಅಂದೆ. ಬಿಕಾಸ್ ನಾನು ಶೋರ್ ಇಲ್ಲ ಅಂದರೆ ನಾನು ಫಸ್ಟ್ ನೈಟೇ ವೇಟ್ ಮಾಡಿದ್ದೀನಿ. 12 o'clock ತನಕ ಬೇಬಿ ಕಾಲ್ ಮಾಡ್ತಾರೆ, ಹೇಳ್ತಾರೆ, ಇನ್ಫಾರ್ಮ್ ಮಾಡಿ. ಸೊ ನಾನು ಕೂಡ ಕ್ಯಾನ್ಸಲ್ ಅದಕ್ಕೆ ಅವ್ರಿಗೆ ಕಾಲ್ ಮಾಡಿಲ್ಲ ಅಂತ ನೋಡಿ. ಕ್ಯಾನ್ಸಲ್ ಅಲ್ಲ, ಇವಾಗ ಫೋನ್ ಮಾಡಿದರೆ ಹೋಗ್ತಿದ್ದೀನಿ. ಇನ್ನಿನ್ನ 3 minutes ರೀಚ್ ಆಗ್ತೀನಿ. ಹೇಳ್ಬೇಕಂದ್ರೆ ನಾನು ಬ್ರೇಕ್ಫಾಸ್ಟ್ ಮಾಡಿಲ್ಲ, ಒಂದು ಸಿಪ್ ನೀರು ಕುಡಿದಿಲ್ಲ. ನಾನು ತಿನ್ಬೇಕು ಅನಿಸ್ತಾ ಇದೆ. ಮೇಲೆ ಏನಾದರೂ ಪೇಟ್ ಪೂಜೆ ಮಾಡೋಕ್ಕೆ ಟ್ರೈ ಮಾಡ್ತೀನಿ, ಇಲ್ಲ ಅಂದರೆ ಏನು ಮಾಡೋಕ್ಕಾಗಲ್ಲ. ಎಷ್ಟು ಸರ್? 480ನಾ? ಗೂಗಲ್ ಪೇ, ಫೋನ್ ಪೇ ಇದೆ ಅಲ್ಲ? ಓಕೆ, ನಿಮಿಷ ಪೇ ಮಾಡಿ ಕಂಟಿನ್ಯೂ ಮಾಡಿ. ರೀಚಾರ್ಜ್ ಆಯ್ತು. ನಾನು ರೋಡ್ ಬಿಟ್ಟಿಲ್ಲ, ರೋಡಲ್ಲಿ ಒಳಗೆ ಹೋಗ್ಬೇಕಾ ಏನು ಅಂತಲೂ ಐಡಿಯಾ ಇಲ್ಲ. ಅವ್ರಿಗೆ ಕಾಲ್ ಮಾಡ್ಬಿಟ್ಟು ಮಾಡ್ತೀನಿ, ಕಂಟಿನ್ಯೂ ಮಾಡ್ತೀನಿ ಗೈಸ್. ಏನು ಹೇಳ್ತಾ ಇದ್ದಾರೆ ಹಂಗಾರೆ ವೆಯ್ಟ್ ಮಾಡ್ತಿದ್ದಾರೆ. ಕಾಣಿಸ್ತಿದ್ದಾರ ಇವಾಗ ಗೊತ್ತಿಲ್ಲ. ಒಳಗಡೆ ನಿನ್ನ ಇಂಟರ್ವ್ಯೂಗೆ ನಿಮಿಷ ಗೈಸ್. ನಾನು ಹೆಂಗಂದ್ರೆ ಸದ್ಯ ಒಳ್ಳೆ ಡಿಸಿಷನ್ ಮಾಡಿದ್ದೀನಿ, ಕ್ಯಾಬ್ ಮಾಡಿ. ಏನೋ ಮಾತಾಡ್ತಿದ್ದಾರೆ ಅಲ್ಲಿ. ಇಲ್ಲ ಬ್ಲಾಗ್ ಇಲ್ಲಿ ಹೆಂಗೆ ಚೆನ್ನಾಗಿದಲ್ಲ. ಥ್ಯಾಂಕ್ ಯು ಗೈಸ್. ಬಂದಾಯಿತು, ಒಳಗಡೆ ಹೋಗೋಣ. ಒಳಗಡೆ ಬಂದಾಯಿತು. ಇನ್ನು ಕ್ಲಿಯರ್ ಸ್ವಲ್ಪ ಎಷ್ಟು ಜನ ಹೋಗ್ತಿದ್ದಾರೆ. ಸೊ ನಾಯ್ಸಿ ಅನಿಸ್ತಾ ಇದೆಯಾ? ಬ್ಯೂಟಿಫುಲ್ ಆಗಿದೆ ಗೈಸ್. ಇದೆಲ್ಲ ಏನು ಗೊತ್ತಾ, ಮೂವಿ ಶೂಟ್ಸ್ ಎಲ್ಲ ನಡೆಯುತ್ತಲ್ವಾ, ಅದು ಪಕ್ಕ ಇದು ಸೂಟಬಲ್. ಅದಕ್ಕೆ ಯಾವ ಮೂವಿ ಶೂಟ್ ನಡೆದಿದೆ ಅಂತ ನೀವೇ ಕಮೆಂಟ್ ಸೆಕ್ಷನಲ್ಲಿ ಹೇಳ್ಬಿಡಿ ನನಗೆ. ತುಂಬ ಮೂವಿ ಶೂಟ್ಸ್ ನಡೆದಿದೆ, ಆದರೆ ಯಾವುದು ಈ ಜಾಗದಲ್ಲಿ ಯಾವುದು ಡ್ಯಾನ್ಸ್ ಮೂವ್ ಮಾಡಿದ್ದಾರೆ, ಯಾವ ಮೂವಿ ಮಾಡಿದ್ದಾರೆ ಅದನ್ನು ಗೆಸ್ ಮಾಡಿ. ಇಲ್ಲ, ಸ್ಕೂಲ್ ಕಿಡ್ಸ್. ಹಾಯ್. ಬಿಸಿಲು. 3 balls 200 ಅಂತೆ. ಇನ್ನೇನು ಗೇಮ್ ಅಂತ ನನಗೆ ಗೊತ್ತಿಲ್ಲ. ಆ ಮಕ್ಕಳು ಆಡೋಕ್ಕೆ ಟ್ರೈ ಮಾಡ್ತಿದ್ದಾರೆ. ತುಂಬ ಕಷ್ಟ, ಅದೆಲ್ಲ ಗೆಲ್ಲಕ್ಕಾಗಲ್ಲ ಗೈಸ್. ನೀನ್ ಹಾಕಲ್ಲ, ನಾವೆಲ್ಲ ಹಾಳು ಮಾಡ್ಕೊಂಡಿದೀವಿ ನೋಡಿ. ಟ್ರೈ ಮಾಡೋಣ. 200 ರೂಪಾಯಿ ಕೊಡು, ದುಡ್ಡು ಕೊಡ್ಬೇಕು. ನಂದಿರೋದು ಕಷ್ಟ ಅಂತ ಆಡೋಕ್ಕಾಗಲ್ಲ. ಲಕ್ ಮೇಲೆ ಡಿಪೆಂಡ್ ಅದು. ಒಬ್ಬರನ್ನ ತೋರಿಸ್ತೀನಿ, ಪ್ರಮೋಷನ್ ಇದೆ ಅಂದ್ಬಿಟ್ಟು ಮೆಸೇಜಿಗೆ ರಿಪ್ಲೈ ಮಾಡಿದಾರ. ಇದೇ ಮುಖ
ಮೆಸೇಜ್ ಮಾಡೋ ರಿಪ್ಲೈ ಮಾಡಲ್ಲ. ಪ್ರಮೋಷನ್ ವೀಡಿಯೋಸ್ ಮಾತ್ರ ಬಂದು ಹೇಳ್ಬಿಡ್ತಾರೆ. ಯಾಕೆ ಅಮ್ಮ ಯಾರೋ ಪ್ರಮೋಷನ್ ಮಾಡಿಸ್ಬಿಟ್ಟು ನನಗೆ ಆ ವಿಡಿಯೋ ಇವು ಬೈಲಿಲ್ಲ ನಾನು. ಬೈದ್ರು ಹೇಳಿದ್ರೆ ನಾನು ಮೆಸೇಜ್ ರಿಪ್ಲೈ ಮಾಡಲ್ಲ. ನನ್ಗೆ ಇವತ್ತು ಬರೋದ ಬೇಡ ಅಂತ ಹೆಂಗ್ ಗೊತ್ತಾಗುತ್ತೆ? ನಾನು ಮೆಸೇಜ್ ಮಾಡಿದ್ಯಾ? ಇನ್ಸ್ಟಾಗ್ರಾಮ್ ಅಲ್ಲಿ ಮೆಸೇಜ್ ಮಾಡಿಲ್ವಾ? ನೋಡಿಲ್ಲ. ರೀಸನ್ಸ್ ಕೊಡ್ತಾ ಇದಾರೆ ಇಲ್ಲಿ ಬಂದ್ಮೇಲೆ. ಚಿಕ್ಕದು ಫುಲ್ಲು ಆರಾಮಾಗಿ ಜನ ಹೋಯ್ತಾ ಇರ್ತಾರೆ. ಒಂದ್ಸಲ ಆಲ್ರೆಡಿ ಬಂದಿದ್ಯಾ? ಇದು 2ನೇ ಸಲ. ಇಷ್ಟೇ ಎಂಡ್ ಅನ್ಸುತ್ತೆ. ಏನೋ ಡಿಸ್ಕಷನ್ ನಡೀತಿದೆ ಅವ್ರ ವ್ಲಾಗಲ್ಲಿ. ನಾನು ವೇಟ್ ಮಾಡ್ತಾ ಇದ್ದೀನಿ. ಶೆಕೆ ಅನಿಸ್ತಾ ಇದೆ. ಟ್ರೈ ಮಾಡ್ಬಿಡ್ಬೇಕಾ ಕೂದಲುನ? ಬೇಡ ಬೇಡ, ಇವಾಗಲೇ ಬೇಡ, ಆಮೇಲೆ ಮಾಡ್ತೀನಿ. ಮದ್ವೆ ವಯಸ್ಸಾದ್ಮೇಲೆ ಅಲ್ಲ ಒಪ್ಕೊಂಡ್ಲು. ನಾನು ಒಪ್ಕೋತೀನಿ. ಡಿನೈ ಮಾಡ್ಬಿಟ್ರು. ಇಲ್ಲ ನಾನು ಅಷ್ಟು ವರ್ಷ ಬದುಕೇ ಇರಲ್ಲ ಅಂದ್ಬಿಟ್ರು. ಬದುಕಕ್ಕೆ ಏನೋ ಇರ್ಬೇಕು, ಪವರ್ ಇರ್ಬೇಕು. ಅವ್ರು ಇಲ್ಲ ಅಂದ್ಬಿಟ್ರು. ಆ 50 years ಗೊತ್ತಾಗ್ತಾರಂತೆ. ಅಲ್ಲೊಂದು ಏನಿದೆಯಲ್ಲ, ಅವ್ರು ಡಿನೈ ಮಾಡಿದ್ರು. ಇವ್ರ ವೈಫ್ ಇಲ್ಲ ಇರ್ತೀವಿ ಆಗ್ಲಿ ಅಂದ್ರು. ಆದ್ರೂ ಇದೆಲ್ಲ ಮಕ್ಕಳಿಗೆ ಮನಸ್ತಾ ಇದೆ. ಭಾವನೆಗೆ ಬೇಕಿತ್ತು ನನಗೆ. ಪಲ್ಟಿ ಪಕ್ಕ ಪಲ್ಟಿ ಪಕ್ಕ ಪಲ್ಟಿ ಫಿಕ್ಸ್. ಯಾರು ಹೋಗಲ್ಲ, ಅವ್ರು ಹೋಗದ್ ನೋಡಿ. ಇಲ್ಲಿ ಯಾರು ಹೋಯ್ತಿರತ್ತಾರ, ಯಾರು ಹೋಗಲ್ಲ ನೋಡ್ಕೊ. ಪರವಾಗಿಲ್ಲ, ಆಯ್ತು ಹೋಗು. ಬಿಡೋಣ, ಹೇಳ್ತೀನಿ ಬರ್ರ ಅಂತ ಹೇಳ್ತೀನಿ. ಬಿಡ್ರಿ, ಹೋಗ್ಬರ್ಲಿ. ಆಯ್ತು ಜೀವ ಕಾಳ ಜವಾಬ್ದಾರಿ ಅಂತ ಬರ್ಬಿಟ್ಟು ಬರೋ ಹೋಯ್ತಾವಳೆ. ಪರವಾಗಿಲ್ಲ. ಒಂದೇ ಒಂದ್ಸಲಿ ಲೀವ್ ಮಾಡೋ ಲೈಫಲ್ಲಿ. ಇದೆಲ್ಲ ಮಜಾ ಮಾಡಲಿಲ್ಲ ಅಂದ್ರೆ ಹೇಗೆ? ಯಾವತ್ತೂ ಸೆಲ್ಫ್ ಡೌಟ್ ಇರಬಾರ್ದು. ನನ್ನ ಫೇವ್ರೆಟ್ ಗೇಮ್ ಇದು. ನಾನು ಆಡಬೇಕು. ನೆಕ್ಸ್ಟ್ ಅದು ಕಾಣಿಸ್ತಿಲ್ಲ. ಆಮೇಲೆ ಹೇಳ್ತೀನಿ. ನಾನು ನಡ್ಸ್ಕೊಂಡ್ರು ನಿಮಗೆ ಕೇಳ್ತಾನೆ. ಏನೋ ನಾನು ವೇಟ್ ಮಾಡ್ತಾ ಇದ್ದೀನಿ ಗೈಸ್. ಅದನ್ನೇ ನಾನು ಆಡಿದ್ದು ಅವಾಗಲೇ. ಇದು ನೋಡಕ್ಕೆ ಇವರೆಲ್ಲ ಇಷ್ಟು ಕ್ಯೂರಿಯಸ್ ಅಲ್ಲಿ ನೋಡ್ತಿದ್ದಾರೆ. ಎಲ್ಲರೂ ಎಲ್ಲ ತಿಳ್ಕೊಂಡ್ಬಿಟ್ರು ಆ ಕಡೆ. ಗೈಸ್ ಎರಡು ಕೈ ಇಟ್ಕೊಂಡಿರೋ ಬಿದ್ದೋಗಿದ್ದಾರೆ. ನಾನು ಬಂದಕ್ಕೆ ಬ್ಲಾಗ್ ಮಾತ್ರ ಮಾಡಿದ್ದೀನಿ. ಗೈಸ್ ಇವಾಗ ನೆಕ್ಸ್ಟ್ ಇದಾಡ್ತಾ ಇದ್ದೀವಿ. ಫೇವ್ರೆಟ್ ಯಾವುದೇ ಎಲ್ಲೇ ಹೋದ್ರು ಈ ಥರ ಇದ್ರೆ ನಾನು ಯಾವಾಗಲೂ ರೈಡ್ ಮಾಡ್ತೀನಿ. ಯಾವಾಗಲೂ ಮಾಡ್ತೀನಿ. ಈಗ ಅವ್ವ ಹೊಸ್ತಾಗಿ ಕರ್ಕೊಂಡಿದ್ದಾರೆ. ಪರವಾಗಿಲ್ಲ, ನೀನು ಸಾಯಿ, ನಾನು ಸಾಯಕ್ಕೆ ಅಯ್ಯೋ ಓಸತ್ತಿನ ಮತ್ತೇನೇ ಫ್ರೆಂಡ್ಸಲ್ಲಿ ಇದ್ದಿದ್ರೆ ನೀವು ಬರೋಲ್ಲ ಅಂದರೆ ವೆಯ್ಟ್ ಐಟಿಂಗ್ ಗೈಸ್. ಇಲ್ಲಿ ಪ್ರಮೋಷನ್ ಸ್ಟೂಡೆಂಟ್ಸ್ಗೆ ಬಿಡಬೇಕು ಅಂತ ಹೇಳ್ತಿದ್ದಾರೆ. ಹಾಗಿಟ್ಬಿಡ್ತೀನಿ.
ಹೇಳ್ತೀನಿ ನಿಮಗೆ. ನಾನು ಹೇಳ್ಬೇಕಂದ್ರೆ ನನ್ನ ಕೈಲಿ ಆಗಲ್ಲ ಅಂದ್ಕೊಂಡೆ. ಐ ಡಿಡ್ ದಿಸ್. ಸ್ವಲ್ಪ ಸುಸ್ತಾಗ್ತದೆ. ಎಕ್ಸ್ಕ್ಯೂಸ್ ಮೀ, ಮುझे वो करना है. ಓಕೆ ಗೈಸ್, ಅವತ್ತು ಇಳ್ಕೊಂಡೆ ಬಿಟ್ಟ ಕೆಳಗಡೆಗೆ. ಇದೆಲ್ಲ ಆಡೋದು ಇನ್ನೇನು ಗೊತ್ತಾದ್ರೆ ಶೇಕ್ ಹಾಕಿರ್ದಂಗೆ ವ್ಲಾಗ್ ಮಾಡಕ್ಕೆ ಹೋಲ್ಡ್ ಮಾಡಬೇಕು, ಇಲ್ಲ ಅಂದರೆ ಗ್ರಿಪ್ ಮಿಸ್ ಆಗಿಬಿಡುತ್ತೆ ನೋಡಿ. ಇದೆಲ್ಲ ಆಡ್ಕೊಂಡ್ಬಂದೆ. ಇವಾಗ ಇಲ್ಲಿಗೆ ಹೋಗ್ಬೇಕು, ನೆಕ್ಸ್ಟ್ ಇದು ರಿಪೇರ್ ಮಾಡಬೇಕು. ಇದೇ ಗೊತ್ತಾ, ಹಿಂಗೆ ಟರ್ನ್ ಮಾಡಿ ರಿಸ್ಕ್ ಇದೆ ನೋಡಿ. ಕೆಳಗಡೆ ಹೆಂಗಿದೆ, ನಿಮ್ಗೆಲ್ಲರೂ ಕೆಳಗಡೆಯಿಂದ ಯಾವ್ದಾದ್ರು ಮಾಡಿಕೊಟ್ಟಿದ್ದಿದ್ರೆ ನಾನು ಬ್ಲಾಗ್ ಅಪ್ಲೋಡ್ ಮಾಡ್ಬೋದಾಗಿತ್ತು. ಯಾರು ಮಾಡ್ಕೊಡೋಕೆ ಹೆಲ್ಪಿಗಿಲ್ಲ, ನಾನೇ ಮಾಡ್ತಿದ್ದೀನಿ. ಚಾನಲ್ ಎಲ್ಲ ಆ್ಯಕ್ಟಿವಿಟಿ ಮಾಡೋದ್ರೆ ನಿಮ್ಗೆ ತೋರ್ಸೋಕ್ಕೆ ಆಗಲ್ಲ. आप टेंशन मत ले लो, सिर्फ मैं खुद के ले रही हूँ. अच्छा किया आपने. हाँ अच्छा किया, थैंक यू. मैक्सिमम टाइम जो दूसरे लोग डर जाते हैं, तो आप मैं तो ब्लॉग करने के लिए चक्कर में तो थोड़ा ब्लॉग के लिए अच्छा पड़े. ಎಲ್ಲಕ್ಕಿಂತ ಚಾಲೆಂಜಿಂಗ್ ಇದು ಅನ್ಕೊಂಡಿದ್ದೆ. ಇಲ್ಲ ಗೈಸ್, ಅದು ಹೈಟ್ ಇದೆ ಗೊತ್ತಾ. ಅದು ಹೇಗಾಗುತ್ತೆ ಅಂದರೆ ಸ್ಲಿಪ್ ಆಗುತ್ತೆ ಫುಲ್ ಹೈಟ್ ಹೋದ್ಮೇಲೆ. ಈಗ ಫಿನಿಶ್ ಡೇಟ್ ಮಾಡ್ತಾ ಇದ್ದಾರೆ. ಸಂತ ಮುಗಿದೋಗಿದ್ಯಾ? ನಾನು ಅಲ್ಲಿಗೆ ಮಾಡ್ಕೊಂಡಿದ್ದೆ. ಪಾಪ ಅವ್ನ ಫ್ರೆಂಡ್ನು ಕಳಿಸ್ಬಿಟ್ರ ಅವನ ಜೊತೆ. ನೀನು ಆಗಲ್ಲ ಅದು. ಎಕ್ಸ್ಪೀರಿಯನ್ಸ್ಡಾ? ನನಗೆ ಅವತ್ತು ತಿಂಗಳು ಒಂದ್ಸತಿ ಬರ್ತದೆ. ಯಾಕೆ ನೀವು ಹೇಳಿದ್ದು ತಿಂಗಳ ಜಯ ಬರುತ್ತೆ ಅಂತ? ಕಟ್ ಮಾಡ್ಬೇಕಂತೆ. ಹಂಗೆ ನೀವು ಡಬಲ್ ಆಗಿ ಅರ್ಥ ಮಾಡ್ಕೊಂಡಿದ್ದೀರ. ನಾನು ಸಿಂಗಲ್ ಮೀನಿಂಗ್ ಅಲ್ಲಿ ಹೇಳಿದ್ದೀನಿ. ಜಾಸ್ತಿ ಕ್ರಿಕೆಟ್ ಆಡ್ತಾ ಇರ್ತೀನಿ. ಕ್ರಿಕೆಟ್ ಆಡ್ತಾ ಇರ್ತೀನಿ ಗ್ರೌಂಡ್ ಅಲ್ಲಿ. ಗೈಸ್, ಬಿಸಿಲು ಸೆಟ್ಲ್ ಆಗ್ತಾ ಇದ್ದೀನಿ ಎಲ್ಲಾದ್ರೂ ನೆರಳಲ್ಲಿ. ಈಗ ಕೂತ್ಕೊಳ್ಳೋಣ. ಬೈಕ್ ಬಂದು ಆಡ್ದಾ? ಅದು ಮೇಲೆ ಹೋಗುತ್ತಲ್ಲ ಅವಾಗ ಜಾಸ್ತಿ ಭಯ ಆಗುತ್ತೆ. ಅದು ನನ್ನ ಎಕ್ಸ್ಪೀರಿಯನ್ಸ್ ಹೆಂಗಿತ್ತು ಗೊತ್ತಾ, ಈ ಛೋಟಾ ಭೀಮು ಮೋಟು ಪಟ್ಲು ಅಲ್ಲಿ ಒಂದು ಪಂಚ್ ಕೊಟ್ಟಿದ ತಕ್ಷಣ ಒಳ್ಳೆಗಿಂತ ಮೇಲೆಗಡೆ ಇರ್ತಾರಲ್ಲ, same ಹಂಗಿತ್ತು. ಮೇಲೆ ಹೋಗುತ್ತಲ್ಲ ಅವಾಗಂತೂ ಒಳ್ಳೆ ಇಲ್ಲಿ ಕಣೋ, ಇಲ್ಲಿ ಅದು ಇನ್ನೊಂದೇನು ಅಂದ್ರೆ ಕೈ ಇಟ್ಕೊಂಡಿರ್ತೀವಲ್ಲ, ಹಿಂಗ್ ತಿರುಗಿದ ತಕ್ಷಣ ಫ್ಲಿಪ್ ಆಗ್ಬಿಡುತ್ತೆ. ಕೈ ಬಿಟ್ರೆ ಸ್ಲಿಪ್ ಆಯ್ತು, ಹಂಗೇನಾಗಲಿಲ್ಲ. ನನ್ನೇನು ಸ್ಟ್ರಾಂಗ್ ಆಗಿ ಇಟ್ಕೊಂಡಿಲ್ಲ ಅಂತ ಅರ್ಥ ಆಯ್ತು. ಇವಾಗ ಎಲ್ಲರೂ ದಿನ ಕೂತಿದ್ದೀವಿ. ಸೊ ಲೆಟ್ಸ್ ಗೋ ಆ್ಯಂಡ್ ಟು ಪಿಕ್ಚರ್. ನಾನು ಬೆಳಗ್ಗೆ ಬ್ರೇಕ್ಫಾಸ್ಟ್ ಮಾಡಿಲ್ಲ, ಅವಾಗಲೇ ಹೇಳಿದೆ ಒಂದು ಸಿಪ್ ವಾಟರ್ ಕೊಟ್ಟಿಲ್ಲ ಅಂತ. ಸೊ ಒನ್ಸ್ ಮೋರ್ came to Jollywood to meet Jolly full Jolly. ಒಬ್ಬಳೆ ಸೋಲು. ಎಲ್ಲರೂ ಒಂದು ಹಂಗೇನು ಬೇಜಾರು. ನನಗೆ ಎಲ್ಲೆಲ್ಲ ಎಂಜಾಯ್ ಮಾಡೋ ಚಾನ್ಸ್ ಇರುತ್ತೆ, ನಾನೆಲ್ಲ ಹೋಗ್ತೀನಿ. Then what's the price of Diet Coke? Give one. I give the cash. It's that okay? ಸೆಕೆಂಡ್ ಟೈಮ್. Second time? ಓನ್ಲಿ ಗೋಲಿತು. Okay, no problem. ಕಡೆ ವೇಟ್ ಮಾಡಬೇಕಾಗುತ್ತೆ. ಇಲ್ಲಿ ಆರಾಮಾಗಿ ಕೊಟ್ಬಿಟ್ಟು ಅವರು ಟೈಮ್ ತಗೊಳ್ಳಿ, ನಾನು ಆಮೇಲೆ ಹೋಗಿ ಡೈಟ್ ಕೊಟ್ಟು ಬರ್ತೀನಿ. ಮಾತಾಡ್ತಾ ರಾಂಗ್. ಫ್ರೈಡ್ ರೈಸ್, ನೂಡಲ್ಸ್, ಕಿಮ್ಚಿ, ಇದು ಏನೋ ಇತ್ತಲ್ಲ ಸೂಪ್ ಅನ್ಸುತ್ತೆ, ಚಿಕನ್ ಮತ್ತು ಮಶ್ರೂಮ್ ಅನ್ಸುತ್ತೆ, ಸಮ್ ಸ್ವೀಟ್. ಐ ನಾಟ್ ಗೋಯಿಂಗ್ ಟು ಹ್ಯಾವ್ ದಟ್. ಇಲ್ಲಿ ಬಂದಿದೆ. ಫೋನ್ ಚಾರ್ಜ್ ಆಗಬೇಕಿತ್ತು, ಎಲ್ಲಾದರೂ ಮಾಡಿ ಸೆಟ್ಟಿಂಗ್ ಮಾಡಬೇಕಲ್ಲ. ಫುಡ್ನ ತಿನ್ನೋಕ್ಕಲ್ಲ, ಆಮೇಲೆ ಮಾಡ್ಬಿಟ್ಟು ತಿನ್ಬೇಕಾಗುತ್ತೆ. ಹಾಗೆ ನೋಡಿ ಯಾರು ಇಲ್ಲ. ಏನು ಗೊತ್ತಾ, ಇದು ಏನೋ ಸ್ಪೂನ್ ಇರುತ್ತಲ್ಲ, ಇನ್ನೊಂದು ಅನ್ಸಲ್ಲಿ ಗೈಸ್ ಏನೇನ ಅಂತ ಬಂದು ಚಾರ್ಜರ್ ಆಯಿತು. ನಾನು ಫುಡ್ಡು ತಿಂದು ಮುಗಿಸೋಷ್ಟರಲ್ಲಿ ಚಾರ್ಜ್ ಕೊಟ್ಟಿದ್ದೀನಿ. ಹೇಳ್ಬೇಕಂದ್ರೆ ನಾನು ನಿಮ್ಗೆ ತೋರಿಸ್ಲೇ ಇಲ್ಲ. ನಾನು ಬರೀ ಫ್ರೈಡ್ ರೈಸ್ ಮಾತ್ರ ತಿಂದು ನೂಡಲ್ಸ್ ಅಲ್ಲೇ ಬಿಟ್ಬಿಟ್ಟೆ. ಎಲ್ಲನೂ ನಾನು ಚುರು ತಿಂದಿದ್ದೀನಿ. ನಾನು ಇದೇ ಥರ
ಸುಳ್ಳು ಹೇಳ್ತೀರಾ? ನೈಟ್ ಆಕಾಶ ಶೈನ್ ಇವಾಗ ಒಂದು ಡೈಲಾಗ್ ಹೇಳ್ಕೊಟ್ಟ, ಇವಾಗ ಇನ್ನೊಂದು ಡೈಲಾಗ್ ಬಿಡ್ತಿದ್ದಾರೆ. ಸರಿ ಊಟಕ್ಕೆ ಮಾಡಿ ಅಂತ ಹೇಳಿದ್ದಾರೆ. ನಾನು ಏನು ತಗೊಂಡ್ಬಂದಿಲ್ಲ, ಹಾಡೋದು ಬೇಡ ಅಂತಾನೆ. ಅದ್ರ ನೋಡೋಣ ಅಂತಿದ್ದಾರೆ, ನೋಡೋಣ ಇದು ತಗೋತಾ ಇದೆಯಾ? ಎಷ್ಟಾಯ್ತು? ಇನ್ನ ನೋಡಲ್ಲ. ನೋಡ್ತಿದ್ಯಾ? ಸಿಂಗಲ್ ಕೊಡಲ್ವಂತ? ಏನ್ ಪ್ರೈಸ್ ಸರ್? ಎಲ್ಲಿ ಬಂದ್ರು ಅಷ್ಟೇ ತಗೊಳ್ಳೇಬೇಕು. ನಾನು ಇಲ್ಲಿ ಮಿರರ್ ಅನ್ಕೊಂಡೆ, ಮಿರರ್ ಅಲ್ಲ ಅದು. ಸರ್ ಇದು ಪೇಮೆಂಟ್ ಎಲ್ಲಿ ಮಾಡೋದು? ಸೇಮ್ ಸೇಮ್ ಬಟ್ ಡಿಫ್ರೆಂಟ್. ನಮ್ದು ಸೇಮ್ ಅವಳನ್ನ ಕಪಲ್ಸ್ ಔಟ್ಫಿಟ್ ಮ್ಯಾಚ್ ಮಾಡ್ತಾರೆ. ಹೌದು ಗೈಸ್, ಮೆಸೆ ಕಾಣಿಸ್ತಾ ಇದೀನ, ಚಳಿ ಆಗ್ತಾ ಇದೆ. ನಾನು ತಗೊಂಡಿದ್ನಲ್ಲ ಕ್ಲೋತ್ಸು ಅಲ್ಲೇ ಸಾಕ್ಬಿಟ್ಟೆ, ಕ್ಯಾರಿ ಎಲ್ಲ ಮಾಡೋಕ್ಕಾಗಲ್ಲ. ಚಳಿ ಆಗ್ತಾ ಇದೆ. ಎಲ್ಲ ಡ್ರೆಸ್ ಚೇಂಜ್ ಮಾಡಿ ಬಂದು ಕುತ್ಕೊಂಡಿದ್ದೀವಿ. ಸೀರಿಯಸ್ ಆಗಿ ನಾವು ನಿಜವಾಗೂ ಚೆನ್ನಾಗಿ ಆಡಿದೀವಿ. ನಾವು ಟರ್ನೇ ಆಗಿಲ್ಲ, ನಾನು 3 ರೌಂಡ್ ಬಾಡಿ ವೆಯ್ಟ್ ಇಲ್ಲ ಅಂದ್ರೆ ಟರ್ನ್ ಆಗುತ್ತೆ. ನಾನು ಏನಕ್ಕನ್ನ ಓದೋ ಅನ್ಸ್ಬಿಡ್ತು ನನಗೆ. ಹಸ್ಬೆಂಡ್ ಲವ್ ಜನ ಗೊತ್ತಿದೆ. ಅವ್ರ ಪ್ರೀತಿ ಕಾಣಿಸ್ತಾ ಇದೆ ಹೆಂಗೆ. ಆದ್ರೂ ಗೈಸ್ ನಂಗೆ ಈ ಪ್ಲೇಸ್ ಎಷ್ಟು ಚೆನ್ನಾಗಿದೆ ನೋಡಿ. ಎಲ್ಲ ಮಕ್ಕಳು ಕೊಟ್ಟಿದ್ದಾರೆ. ಎಷ್ಟು ಕೂಡ ಕಲಿಸ್ತಾರೆ ಗೊತ್ತಾ? ಅದರಲ್ಲಿ ಅಷ್ಟು ಕಾಣಿಸ್ತಾರ. ಮುಂದೆ ರಿಯಾಕ್ಷನ್ ನೋಡಿ. ಇದಕ್ಕೆ ಜನ ಕಾಣಿಸ್ತಿಲ್ಲ ನಿಮಗೆ? ಎಲ್ಲಾರ್ದು ರಿಯಾಕ್ಷನ್ ಸೇಮ್. ನನಗೆ ಕಾಣಿಸ್ತಿಲ್ಲ, ಹಂಗೆ ಮಕ್ಳೇನು ಕಾಣಿಸಲ್ಲ ನಿಮ್ಗೆ ತರ. ಏನ್ ಹೇಳ್ತೀಯ ನೀನು? ನೀರ್ ಯಾವ ತರ ಬರ್ತಿದೆ ಅಂದ್ರೆ ನಿಂತರನೇ ಸ್ವೀಟ್ ಆಗ್ಬೇಕು. ನನ್ನ ಅಭಿಮಾನಿಗಳು ಎಲ್ಲಿದ್ರು ಅಂತ ಹುಡುಕ್ತಾ ಇದ್ದೆ. ಅಲ್ಲಿ ಲೈಟ್ಸ್ ಬರ್ತಿದೆಯಲ್ಲ, ಆ ಲೈಟ್ಸ್ ಹಿಂದೆ ಪರ್ದೆ ಹಿಂದೆ ಇದ್ದಾರೆ ಅವರು. ನಂದು ಬ್ಲಾಗ್ ಅಲ್ಲಿ ಇದೆಲ್ಲ ಬರುತ್ತೆ, ನೀವು ಮಾಡಿದ ಆಕ್ಷನ್ ಕೂಡ. ಎಲ್ಲರೂ ನೋಡಿ ಗೈಸ್ ಫೋನು. ಆಚೆ ಬಂದ್ವಿ ಅಲ್ಲಿಂದ. ಗಾಡಿ ಎಲ್ಲಿದೆ ಅಂತ ನೋಡ್ಬೇಕು ಇವಾಗ. ಗೈಸ್ ನಾನು ಗಾಡಿಲಿ ಹೋಗ್ತಿದ್ದೀನಿ, ಅದು ಹೇಗೆ ಅಂತ ಆಮೇಲೆ ಹೇಳ್ತೀನಿ. ಇಲ್ಲ ಇವಾಗಲೇ ಹೇಳ್ತೀನಿ. ಆಗ್ಲೂ ಒಬ್ರಿಗೆ ಏಟ್ ಆಯ್ತಲ್ಲ ವ್ಲಾಗಲ್ಲಿ ತೋರಿಸಿದ್ದೀನಲ್ಲ, ಅವ್ರಿಗೆ ಅವ್ರ ಗಾಡಿಯಾಗ ನಾನು ತೊಗೊಂಡು ಹೋಗ್ಬೇಕು. ಹೆಂಗೆಲ್ಲಿದ್ದಾರಂತೆ, ನನಗೆ ಅಲ್ಲಿಗೆ ಡ್ರಾಪ್ ಆದಂಗೆ ಆಯಿತು. 2 in 1. ಸರಿ ಗೈಸ್, ಒಂದು ನಿಮಿಷ ಎಲ್ಲ ಫೋಟೋಸ್ ತಗೋತಿದ್ದಾರೆ. ಗೈಸ್ ಮನೆಗೆ ರೀಚ್ ಆಗೋಯ್ತು. ಇವಾಗ ಹೋಗ್ತಾ ಇದ್ದೀನಿ ಒಳಗಡೆ. ಗೇಟ್ ಕ್ಲೋಸ್ ಮಾಡ್ತಾ ಇದ್ದೀನಿ. Open the door, open the door, open the door. ಶೂ ಬಿಟ್ಬೇಕು ರೀ. ಸೊ ಗೈಸ್, ನನ್ನ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತೀನಿ. ನಿಮಗೆ ವ್ಲಾಗ್ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಬಾಯ್.